ಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಕೆಲವು ಆಪ್ರೇಷನ್ ಆಗಿರೋರು ಕೆಲವು ಆಸನಗಳು ಮಾಡಬೇಕು ಮಾಡಬಾರ್ದು ಅಂತ ಇರುತ್ತೆ. ಕೆಲವರು ಆಪ್ರೇಷನ್ ಆದ ತಕ್ಷಣ ನನಗೆ ಯಾವುದು ಮಾಡಲೇಬಾರ್ದು ಅನ್ನೋ ಥರ ಅವರು ಅವರೇ ಮೈಂಡಿಗೆ ತೊಗೊಂಡ್ಬಿಡ್ತಾರೆ. ನನಗೆ ಆಪ್ರೇಷನ್ ಆಗಿದೆ, ಹರ್ನಿಯಾ ಆಪ್ರೇಷನ್ ಆಗಿದೆ, ಮಾಡಬಾರ್ದು, ಮತ್ತು ಯೂಟ್ರಸ್ ಆಪ್ರೇಷನ್ ಆಗಿದೆ, ನಾನು ಮಾಡಬಾರ್ದು, ಯೋಗಾಸನ ಮಾಡಲೇಬಾರ್ದು ಅನ್ನೋದೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾರೆ ಅವರೇನೇ. ಅಂದರೆ ಯಾವ ಜಾಗದಲ್ಲಿ ಅವ್ರಿಗೆ ಸಮಸ್ಯೆ ಇದೆ ಆ ಜಾಗಕ್ಕೆ ಎಫೆಕ್ಟ್ ಆಗೋ ಥರದ್ದು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ಬೋದು. ಸ್ಟ್ರೆಚಿಂಗ್ ಮಾಡ್ಬೋದು, ಬೆಂಡಿಂಗ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಕಪಾಲಭಾತಿ, ಭಸ್ತ್ರಿಕಾ ಕೆಲವೆಲ್ಲ ಮಾಡ್ಬೋದು. ಕೆಲವು ಆಸನಗಳೆಲ್ಲ ತುಂಬ ಇರುತ್ತೆ. ಆದರೆ ಕೆಲವರು ಬ್ಲೈಂಡಾಗಿ ಅದನ್ನು ಫಾಲೋ ಮಾಡ್ತಾರೆ. ನನಗೆ ಆಪ್ರೇಷನ್ ಆಗಿದೆ, ಮಾಡೋಕ್ಕಾಗಲ್ಲ, ಬೆನ್ನೋವಿದೆ, ಮಾಡೋಕ್ಕಾಗಲ್ಲ, ಹೊಟ್ಟೆ ನೋವಿದೆ, ಮಾಡೋಕ್ಕಾಗಲ್ಲ ಅಂತ, ತಲೆನೋವಿದೆ, ಮಾಡಬಾರ್ದು ಅಂತೇಳಿ. ಆದರೆ ಕೆಲವು ಆಸನಗಳು ಮಾಡೋದ್ರಿಂದ ಕೆಲವು ಸಮಸ್ಯೆಗಳಿಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ಅವ್ರು ಮಾಡಿ ಎಕ್ಸ್ಪೀರಿಯೆನ್ಸ್ ಆದವ್ರಿಗೆ ಗೊತ್ತಿರುತ್ತೆ. ತುಂಬ ಲಾಭ ಇದೆ ಯೋಗಾಸನ ಪ್ರಾಣಾಯಾಮದಲ್ಲಿಂತ. ಇವತ್ತಿನ ವಿಡಿಯೋದಲ್ಲಿ ಹರ್ನಿಯಾ ಆಪ್ರೇಷನ್ ಆಗಿರೋರು ಯಾವ್ಯಾವ ಆಸನಗಳು ಮಾಡಬೇಕು, ಯಾವ್ಯಾವ ಆಸನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲವು ಆಸನಗಳಂದರೆ ಎಲ್ಲನೂ ಮಾಡ್ಬೋದು. ಹರ್ನಿಯಾ ಆಪ್ರೇಷನ್ ಆಗಿರೋರು ಹೊಟ್ಟೆ ಮೇಲೆ ಪ್ರೆಷರ್ ಕೊಟ್ಟು ಮಾಡೋವಂಥದ್ದು ಮಾಡಬಾರ್ದು ಅಷ್ಟೇ. ಧನುರಾಸನ ಮಾಡಬಾರ್ದು, ತುಂಬ ಇದಕ್ಕೆ ಪ್ರೆಷರ್ ಕೊಡೋ ಅಂಥದ್ದು ಬಿಗಿನಿಂಗಲ್ಲಿ. ಆಮೇಲೆ ಕೆಲವು ಆಸನಗಳೆಲ್ಲ ಮಾಡ್ಬೋದು. ಧನುರಾಸನ ಒಂದು ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಬಿಗಿನಿಂಗಲ್ಲಿ ಕಪಾಲಭಾತಿ ಜೋರಾಗಿ ಮಾಡಬಾರ್ದು, ಅಷ್ಟೇ ನಿಧಾನಕ್ಕೆ ಮಾಡ್ತಾಯಿದ್ರೆ ಕಪಾಲಭಾತಿ ಆಪ್ರೇಷನ್ ಆಗಿ ಸ್ವಲ್ಪ ದಿವಸ ಏನೂ ಆಗೋದಿಲ್ಲ. ಭಸ್ತ್ರಿಕಾ ಮಾಡ್ಬೋದು. ಕಪಾಲಭಾತಿ ಮತ್ತು ಧನುರಾಸನ ಇವೆರಡು ಅವಾಯ್ಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಆಪ್ರೇಷನ್ ಆಗಿರೋರಿಗೆ. ಕೆಲವು BP ಇರೋರಿಗೆ ಕೆಲವು ಮಾಡಬಾರ್ದು ಅಂತ ಹೇಳ್ತಿಲ್ಲ. ಹಾಗೇನೇ ಕೆಲವು ಆಸನಗಳು ಯಾವುದಕ್ಕೆ ಮಾಡಬಾರ್ದು, ಏನಕ್ಕೆ ಮಾಡಬೇಕು, ಯಾವುದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಟ್ಟ ರೀತಿಯಲ್ಲಿ ಮಾಡ್ತಾ ಬಂದರೆ ಇದರಿಂದ ತುಂಬ ಲಾಭ ಇದೆ. ಈಗ ಇಲ್ಲಿಗೆ ಕ್ಲಾಸಿಗೆ ಬರ್ತಿದ್ದಾರೆ ಒಬ್ಬರು ಸ್ಟೂಡೆಂಟು, ಅವರು ಹರ್ನಿಯಾ ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆದಮೇಲೆ ಈಗ ಎಲ್ಲಾದರೂ ಮಾಡ್ತಾಯಿದ್ದಾರೆ. ಅವ್ರ ಎಕ್ಸ್ಪೀರಿಯೆನ್ಸ್ನು ಕೇಳಿಬಿಟ್ಟು ಅವ್ರು ಏನು ಹೇಳ್ತಾರೆ ಅವ್ರ ಅನುಭವ ಅದ್ರ ಮೇಲೆ ನೀವು ಮಾಡ್ಕೊಳ್ತಾ ಬರ್ಬೋದು. ಅದರಿಂದ ನೀವು ಉಪಯೋಗ ಪಡ್ಕೊಳ್ಳಿ, ಎಲ್ಲರೂ ಮಾಡಿ. ಇವಾಗ ಮಾತಾಡ್ತಾರೆ ಭಾರತಿನವರು, ಬನ್ನಿ. ನಮಸ್ತೆ, ನನ್ನ ಹೆಸರು ಭಾರತಿ ಅಂತ. ನಾನು 8 ಇಯರ್ಸಿಂದ ಯೋಗ ಕ್ಲಾಸಿಗೆ ಬರ್ತಿದ್ದೆ. ಆಮೇಲೆ ನನಗೆ ಸಡನ್ನಾಗಿ ಒಂದು 6 ಇಯರ್ಸ್ ಆದಮೇಲೆ ಸ್ವಲ್ಪ ಹರ್ನಿಯಾ ಪ್ರಾಬ್ಲಮ್ ಶುರುವಾಯಿತು. ಡಾಕ್ಟ್ರ್ ಹತ್ರ ಹೋದಾಗ ಇಲ್ಲ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು. ನಾನು ಈಗ 3 ಇಯರ್ಸ್ ಬ್ಯಾಕಲ್ಲಿ ಆಪ್ರೇಷನ್ ಮಾಡಿಸಿದ ಮೇಲೆ 1 ಇಯರು ನಾನು ಬ್ರೇಕ್ ತೊಗೊಂಡೆ, ಮಾಡೋದು ಬೇಡ ಅಂತ. ಆಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಶುರುವಾಯಿತು. ಥೈರಾಯ್ಡ್ ಇತ್ತು, ಮತ್ತು ಡೈಜೆಷನ್ ಸ್ವಲ್ಪ ಸರಿಗೆ ಆಗ್ತಿರ್ಲಿಲ್ಲ. ಆಮೇಲೆ ಮೇಡಮ್ ಹತ್ರ ಬಂದು ಕೇಳಿದೆ, ಏನು ಮಾಡಲಿ ಮೇಡಮ್ ಈ ಥರ ಅಂತ. ಇಲ್ಲ, ನಿಧಾನವಾಗಿ ಸ್ಟಾರ್ಟ್ ಮಾಡಿ, ನೀವು ಕ್ಲಾಸಿಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಬಂದು ನಾನು ಇವಾಗ ಅವರು ಮೇಡಮ್ ನಾನೇ ಸ್ವಂತವಾಗಿ ಮಾಡೋಕ್ಕೆ ಹೋಗಬಾರ್ದು, ನಾನು ಮೇಡಮ್ ಹೇಳಿದ್ದನ್ನು ಫಾಲೋ ಮಾಡ್ತಾಯಿದ್ದೀನಿ. ಅವರು ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಬೇಡ ಅಂತ ಹೇಳ್ತಾರೆ ಆಸನಗಳೆಲ್ಲ ಅದನ್ನು ಮಾಡ್ತೀನಿ ನಾನು. ನನಗಿವಾಗ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಆರಾಮಾಗಿದ್ದೀನಿ, ಮಾಡ್ಬೋದು. ಡೈಲಿ ಬರ್ತೀನಿ ನಾನು ಕ್ಲಾಸಿಗೆ. ತುಂಬ ಚೆನ್ನಾಗಿದೆ. ಮೇಡಮ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿದ್ರಲ್ಲ, ಅಂದರೆ ಅವರು ಧೈರ್ಯವಾಗಿ ಬಂದು ಕೇಳ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆ, ಅವ್ರಿಗೆ ತುಂಬ ಬೆನಿಫಿಟ್ ಇದೆ. ಮತ್ತು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇತ್ತು, ಹೊಟ್ಟೆ ಭಾಗ ಅಬ್ಡಮನ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಎಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ. ಕಪಾಲಭಾತಿ ಅಬ್ಡಮನ್ ಎಕ್ಸಸೈಸ್ ಎಲ್ಲ ಬಿಗಿನಿಂಗಲ್ಲಿ ಮಾತ್ರ ಕಪಾಲಭಾತಿ ನಾನು ಹೇಳ್ದಂಗೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ರು. ಇವಾಗ ಎಲ್ಲರೂ ಮಾಡೋ ಥರನೇ ಮಾಡ್ತಾರೆ ಕಪಾಲಭಾತಿ. ಹೌದಲ್ಲ? ಹೌದು. ಇವಾಗ ಎಲ್ಲರೂ ಮಾಡೋ ಥರನೇ ನಾನು ಎಲ್ಲ ಎಕ್ಸಸೈಸ್ನು ಇವಾಗ ಮಾಡ್ತಾಯಿದ್ದೀನಿ. ಮತ್ತು ಕೆಲವರು ನೀವೇನು ಪ್ರೆಗ್ನೆಂಟ್ ಅಂತ ಕೇಳಿದುಂಟು ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಇವಾಗೆಲ್ಲ ನಾರ್ಮಲ್ ಇದೆ, ಚೆನ್ನಾಗಾಗಿದೆ. ಈಗ ನನಗೆ ಖುಷಿ ಆಗುತ್ತೆ. ಈಗ ಆ್ಯಕ್ಚುಲಿ ನಾನು ಬಂದು ಇದೆಲ್ಲ ಮಾಡಿ ಹೋದ್ಮೇಲೆಲ್ಲ ಫುಲ್ ರಿಲ್ಯಾಕ್ಸ್ ಆಗಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ನನ್ನ ಕ್ಲಾಸಸ್ ಅಂತೂ ತುಂಬ ಖುಷಿ ಕೊಟ್ಟಿದೆ ನನಗೆ. ಅವರು ರೋಪ್ಸಲ್ಲೂ ಅಧೋಮುಖ ಶ್ವಾನಾಸನ ಎಲ್ಲ ಮಾಡ್ತಾರೆ. ಕೆಲವರು ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಮೆಶ್ ಹಾಕಿರ್ತಾರೆ. ಹರ್ನಿಯಾ ಆಪ್ರೇಷನ್ ಆದಮೇಲೆ ಮಾಡಲೇಬಾರ್ದು, ಯಾವ ಆಸನನೂ ಮಾಡಲೇಬಾರ್ದು ಅನ್ನೋ ಥರನೇ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ತುಂಬ ಜನ ಹೇಳಿದ್ದಾರೆ ನನಗೆ, ಇಲ್ಲ ನನಗೆ ಭಯ ಆಗುತ್ತೆ, ನಾನು ಬರಲ್ಲ, ನಾನು ಮಾಡಲ್ಲ ಅಂತ. ಇಲ್ಲ, ಬನ್ನಿ ಮಾಡಿ ಅಂತ ಹೇಳಿದ್ರೂ ಅವ್ರಿಗೆ ಧೈರ್ಯ ಇಲ್ಲ. ಅದರಿಂದ ನೋಡಿ, ಈ ಥರದವರು ಹೇಳಿದಾಗ ನಿಮಗೆ ಸ್ವಲ್ಪನಾದ್ರೂ ಹೌದು ಅವ್ರು ಮಾಡಿದ್ದಾರೆ, ಅವ್ರಿಗೆ ಲಾಭ ಆಗಿದೆ, ನಾವು ಅದ್ರದ್ದು ಉಪಯೋಗ ಪಡ್ಕೊಳ್ಳೋಣ ಅಂತ ನಿಮಗೂ ಅನ್ನಿಸ್ಬೋದು. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಮತ್ತು ಅದಕ್ಕೆ ಮುಂಚೆ ನಮ್ಮದು ಶ್ರೀ ಶಿವಶಕ್ತಿ ಯೋಗ ಕೇಂದ್ರದ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೇನಾದರೂ ಸಮಸ್ಯೆಗಳಿತ್ತು ಅಂತಂದರೆ, ಇವಾಗ ಇವ್ರದ್ದು ಹರ್ನಿಯಾ ಆಪ್ರೇಷನ್ ಆಗಿತ್ತು, BP ಇರ್ಬೋದು, ಮತ್ತು ಬೇರೆ ಥರದ್ದು ಸಮಸ್ಯೆಗಳಿರುತ್ತೆ ಹೆಲ್ತ್ ಇಶ್ಯೂಸ್ದು.
ಅದನ್ನ ಕೇಳಿ, ಕ್ವಶನ್ ಕೇಳಿ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂಥೇಳಿ ನನಗೇನು ಗೊತ್ತಿದೆಯೋ ಅದು ಮನೆಯಲ್ಲೇ ನೀವು ಸುಲಭವಾಗಿ ಮಾಡ್ಕೊಳ್ಳೋಂಥದ್ದನ್ನು ಆಸನಗಳನ್ನ ಮಾಡಿ ವಿಡಿಯೋ ಹಾಕ್ತೀನಿ. ಅದರಿಂದ ಉಪಯೋಗ ಪಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ಎಲ್ರಿಗೂ ತಿಳಿಸಿದ್ದು ಮನೆ ಮನೆಗೂ ತಲುಪಲಿ, ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.